ನಿನ್ನೆ ಪ್ರತಾಪ್ ಸಿಂಹ ಅವರು ಒಂದು ಫೇಸ್ಬುಕ್ ಲೈವ್ ಮಾಡೋದು ನಾನು ನೋಡ್ತಿದ್ದೆ. ಅದು ಪ್ರತಾಪ್ ಸಿಂಹಗೆ ತುಂಬ ಸೋಷಿಯಲ್ ಮೀಡಿಯಲ್ಲಿ ಸಪೋರ್ಟ್ ಸಿಗ್ತಿದೆ. ಅಂದರೆ ಸುಮಾರು ಜನ ಹೇಳ್ತಾರೆ ಅದು ಆರ್ಗ್ಯಾನಿಕ್ಕು, ಅದು ಅಂದರೆ ಇದು ಪೇಯ್ಡ್ ಕ್ಯಾಂಪೇನ್ ಅಲ್ಲ, ಆರ್ಗ್ಯಾನಿಕ್ ಕ್ಯಾಂಪೇನ್ ಅಂತ. ಏನೇ ಆಗಲಿ, ಬಟ್ ಅದು ಫೇಸ್ಬುಕ್ಕಲ್ಲಿ ಲೈವ್ ಹೋಗೋದು, ಅವರು ಮಾತಾಡ್ತಿದ್ದಾರೆ, ನಿಮಗೆ ಅದು ಸರಿ ಅನ್ಸುತ್ತಾ? ಅದು ಇಲ್ಲ, ಪಾರ್ಟಿ ಇನ್ನೂ ಏನು ಡಿಸಿಷನ್ ತೊಗೊಂಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ವೆಯ್ಟ್ ಮಾಡಬೇಕಿತ್ತು. ಅವ್ರಿಗೆ ಭಾಳ ಅಪರ್ಚುನಿಟೀಸ್ ಕೊಟ್ಟರು. ಮೋದಿಯವರಂತೂ ಅವ್ರ ಪರವಾಗೇನೆ ಯಾವಾಗ ಬಂದಾಗ್ಲೂ ಅವ್ರಿಗೆ ಒಂದು ಇಮೇಜ್ ಬಿಲ್ಡ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಐ ಥಿಂಕ್ ವಿ ಶುಡ್ ಒಬ್ಬ ಪಬ್ಲಿಕ್ ಲೈಫಲ್ಲಿರೋರು ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಎರಡನ್ನೂ ತಗೊಳ್ಳೋ ಅಂತ ಮನಸ್ಥಿತಿ ಇರಬೇಕು. ಅದಿಲ್ಲ ಅಂತ ಹೇಳಿದ್ರೆ ಈ ಥರ ಲೈವ್ ಇದೆಲ್ಲ ಬೇಕಾಗಿರಲಿಲ್ಲ ಅನ್ಸುತ್ತೆ. ಪ್ರಾಬಬಲಿ ಯಾರು ಗೊತ್ತು, ಅವರೇ ಆದರೂ ಆಗ್ಬೋದು ಕ್ಯಾಂಡಿಡೇಟ್. ಅವ್ರನ್ನ ಕೇಳಿದ್ರು ಬಿಜೆಪಿ ಸಂಕೀರ್ತ ಅವರೇ, ಪ್ರತಾಪ್ ಸಿಂಹ ಅವ್ರು ಲೈವ್ ಮಾಡಿದ್ದು ಸರಿನಾ ತಪ್ಪ? ನೋಡಿ, ಎರಡು ವಿಷಯ. ಲೈವ್ ಅನ್ನೋದು ಅವರ ವೈಯಕ್ತಿಕ ವಿಚಾರ. ಆದರೆ ಅದಕ್ಕಿಂತ ಮುಂದುವರೆದ ಭಾಗ ಕೆಲವರು ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಅದನ್ನು ಪಕ್ಷ ಯಾವತ್ತೂ ಎಂಡೋರ್ಸ್ ಮಾಡೋದಿಲ್ಲ. ಆಮೇಲೆ ನಾನು ಹೇಳುವಂಥದ್ದು, ಮಾನ್ಯ ಮಹಾರಾಜರ ಕೊಡುಗೆನಿದೆ ಈ ಕರ್ನಾಟಕ ರಾಜ್ಯಕ್ಕೆ. ನಿಜವಾಗ್ಲೂ ಪ್ರತಿಯೊಬ್ಬ ನೀರು ಕುಡಿಯುವಂಥ, ಅನ್ನ ತಿನ್ನುವಂಥ ವ್ಯಕ್ತಿ ನೆನೆಸ್ಕೊಳ್ಬೇಕಾಗಿರುವಂಥದ್ದು. ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಕೂಡ ಅವ್ರಿಗಿಲ್ಲ. ಬಟ್ ಆದರೆ ಅದನ್ನ ಮಾತಾಡಿದರೆ ಅದು ಮಾತಾಡೋ ತಪ್ಪು ಅಂತ ನಾನು ಹೇಳ್ತಿರುವಂಥದ್ದು. ಸಿದ್ದರಾಮಯ್ಯವರ ವಿರುದ್ಧ ಮಾತಾಡೋದಕ್ಕೆ ಬಿಜೆಪಿ ಅವರಿಗೆ ಯಾರ ಕೆನಗೂ ಆಗೋದಿಲ್ಲ. ಅವ್ರ ವಿರುದ್ಧ ತಟ್ಟಿದಂತ ಏಕೈಕ ವ್ಯಕ್ತಿ ಆದ್ರೆ ನಾನಿದ್ದೀನಿ. ರಾಜಮ್ಮನ ತಂದವರು ಇಷ್ಟ ಎಸಿಯಲ್ಲಿ ಇದ್ರು, ಈಗ ಬಂದು ಸೇವೆ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಿರುವಂಥದ್ದು. ಏನು ಅವರು ರಾಜರ ಬಗ್ಗೆ ಮಾತಾಡಿದ್ದಾರೆ, ಯಾವುದೇ ವಿಷಯಗಳನ್ನ ಹೇಳಿದ್ದಾರೆ, ಅದು ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಂಡೋರ್ಸು ಮಾಡೋದಿಲ್ಲ. ಅವೆಲ್ಲವೂ ಕೂಡ ತಪ್ಪು. ಮಾತಾಡುವಂಥ ಅರ್ಹತೆ ಕೂಡ ಯಾರಿಗೂ ಇಲ್ಲ ಅವ್ರ ಬಗ್ಗೆ. ಮಹಾರಾಜರ ಕೊಡುಗೆ ನಿಜವಾಗ್ಲೂ ಎಲ್ಲ ಕೇಳ್ತಾರಲ್ಲ, ಸ್ವಂತ ಅವರ ಮನೆ, ಅವರ ಹಣವನ್ನ ಖರ್ಚು ಮಾಡಿ ಈ ರಾಜ್ಯಕ್ಕೆ ಒಳಿತನ್ನ ಮಾಡಿದಂಥವ್ರು ಈ ಮಹಾರಾಜರು. ನಿಜವಾಗ್ಲೂ ಅವರೊಬ್ರು ಪ್ರಾರ್ಥನೆ ಮಾಡಿದ್ರು, ಅವ್ರ ಬಗ್ಗೆ ನಾವು ಗೌರವದಿಂದ ಮಾತಾಡಬೇಕು. ಆ ರೀತಿ ಹೇಳಿಕೆಗಳನ್ನ ಪ್ರತಾಪ್ ಸಿಂಹ ಅವ್ರು ಕೊಡಬಾರ್ದಿತ್ತು. ಓಕೆ, ಸತೀಶ್ ಅವರೇ, ಸತೀಶ್ ನಾನು ಹೇಳೋದು, ಈ ಬಿಜೆಪಿ ಅವ್ರದ್ದು ಏನಂತಂದ್ರೆ ಒಂದು ಪಾಸಿಂಗ್ ಕಮೆಂಟ್ ಆಗ್ಬಿಟ್ಟಿದೆ. ಪ್ರತಾಪ್ ಸಿಂಹ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಭಾವುಕರಾಗಿ ಹತ್ತು ಕರೆದು ಸಿದ್ದರಾಮಯ್ಯ ಆ ತರದ್ ಮಾತಾಡಕ್ಕೆ ಅವರಿಗೆ ಒಂದು ನೋಟಿಸ್ ಕೊಡಕ್ಕಾಗಲ್ಲ. ಒಂದು ಸಿದ್ದರಾಮಯ್ಯನವರು ಬಿಜೆಪಿ ಸಂಸದ ನಾವು ಬಂದಿರೋದೇ ಬದಲಾವಣೆ ಮಾಡಕ್ಕೆ, ತಪ್ಪು ಸಂವಿಧಾನವನ್ನು ಡಿಬೇಟ್ ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ತುಂಬಾ ಇದೆ ನೋಡಿ. ಈಗ ಬಿಆರ್ ಪಾಟೀಲ್ ಏನ್ ಮಾಡಿದ್ರು, ಶಾಮಿ ಶಿವಶಂಕರಪ್ಪ ಅವ್ರ ಮೇಲೆ ಮಾತಾಡಿದ್ರು. ಅದಕ್ಕೆ ಪಬ್ಲಿಕ್ ಕಾಂಡೆಮ್ನೇಷನ್ ಪ್ರೈವೇಟ್ ಅಕ್ಸೆಪ್ಟೆನ್ಸ್ ಅಂತಾರೆ. ಅದಕ್ಕೆ ಲಾಸ್ಟ್ ಮಾಡ್ಬೇಕಿತ್ತ ಪ್ರತಾಪ್ ಸಿಂಹ ಅವರು. ಕಾಂಗ್ರೆಸ್ ಅಗ್ಲಲ್ಲಿ ಎಣನೆ ಬಿದ್ದು ನಾರ್ತಾ ಇದೆ. ಕಳೆದ ಬಾರಿ MLA ಎಲೆಕ್ಷನ್ನಲ್ಲಿ ರಾಮಸ್ವಾಮಿಗೌಡ ಬೀದಿಗೆ ಬಿಂದು ಗಲಾಟೆ ಮಾಡಿದ್ರು. ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾರ್ದೋ ಪಕ್ಷದವ್ರು ನೋಟಿಸ್ ಕೊಟ್ಟಿಲ್ಲ ಅಂತ ಕೋಕ ಆಡ್ತಾವ್ರೆ ಅಂದರೆ ಇವರು ಯಾವ ಮಟ್ಟದ ಚಿಂತನೆಗಳು ಇಟ್ಕೊಂಡಿದ್ದಾರೆ. ನಿಮ್ಮದನ್ನು ನೀವು ಸರಿ ಮಾಡ್ಕೊಂಡ್ರೆ ಸರಿ ಆಗ್ತವೆ. ಅದನ್ನು ಬಿಟ್ಬಿಟ್ಟು ಬೇರೆ ಪಕ್ಷದ ಹೋದ್ರೆ ಹೆಂಗೋ JDS ಸಪೋರ್ಟ್ನಿಂದ ಲಾಸ್ಟ್ ಟೈಮು ಬೆಂಗಳೂರು ಗ್ರಾಮಾಂತರ ಗೆದ್ದಿದ್ರಿ. ಈ ಸತಿ ಅದನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಕಾಂಗ್ರೆಸ್ ಬರ್ತಾ ಇದೆ ಅನ್ನೋದು ಅಲ್ಲಲ್ಲ. ನಿಮ್ ಕಾಂಗ್ರೆಸ್ ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.